ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ಶಾಸಕ ಭೈರತಿ ಲಾಕ್ ಆಗಿದ್ದಾರೆ. 8 ತಿಂಗಳ ಬಳಿಕ ಸಿಐಡಿ ಪೊಲೀಸರಿಂದ ಭೈರತಿಯವರ ಬಂಧನ ಆಗಿದೆ. ಬೆಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ಭೈರತಿ ಬಸವರಾಜ್ ಲಾಕ್ ಆಗಿದ್ದಾರೆ. 8 ತಿಂಗಳ ಬಳಿಕ ಸಿಐಡಿ ಪೊಲೀಸರಿಂದ ಭೈರತಿ ಅವರನ್ನ ಬಂಧನಕ್ಕೊಳಪಡಿಸಲಾಗಿದೆ. ಶರಣಾಗತಿಗೂ ಮುನ್ನವೇ ಸಿಐಡಿ ಪೊಲೀಸರಿಂದ ಖೆಡ್ಡಾ ತೋಡಲಾಗಿದೆ. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಭೈರತಿ ಬಸವರಾಜ್ ಅವರನ್ನ ಪೊಲೀಸರು ಅಂದರೆ ಸಿಐಡಿ ಅಧಿಕಾರಿಗಳು ಬಂಧಿಸಿರೋದು. ನಿನ್ನೆ ರಾತ್ರಿ ಅವರನ್ನ ಸಿಐಡಿ ಕಚೇರಿಯಲ್ಲಿರಿಸಿ ವಿಚಾರಣೆಯನ್ನು ನಡೆಸಲಾಗಿದೆ. ಇವತ್ತು ಅವರನ್ನ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ನಿನ್ನೆ ರಾತ್ರಿ ಅರೆಸ್ಟ್ ಮಾಡಿರುವಂಥದ್ದು. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಲಾಕ್ ಆಗಿದ್ದಾರೆ ಭೈರತಿ ಬಸವರಾಜ್. ಬಹುಶಃ ಇಲ್ಲಿಂದ ಬೇರೆ ಕಡೆ ಹೋಗೋ ಪ್ಲಾನ್ ಮಾಡಿದ್ರು ಅನ್ಸುತ್ತೆ. ಖಚಿತ ಮಾಹಿತಿಯನ್ನ ಪಡ್ಕೊಂಡಂಥ ಸಿಐಡಿ ಪೊಲೀಸರು ಭೈರತಿ ಬಸವರಾಜ್ ಅವರನ್ನ ಕೊನೆಗೂ ಕೂಡ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಬಂಧಿಸಿದ್ದಾರೆ. ಶರಣಾಗ್ತಾರೆ, ಸರೆಂಡರ್ ಆಗ್ತಾರೆ ಎನ್ನುವಂಥ ಮಾಹಿತಿ ಇತ್ತು. ಸರೆಂಡರ್ ಆಗುವಂಥ ಸಾಧ್ಯತೆಗಳಿದೆ ಅಂತೇಳಿ ಅಷ್ಟರಲ್ಲಿ ಸಿಐಡಿ ಪೊಲೀಸರು ಅವರನ್ನ ಬಂಧಿಸಿದ್ದಾರೆ. ಇನ್ನು ಸಿಐಡಿ ಪೊಲೀಸರಿಂದ ಶಾಸಕ ಭೈರತಿ ಬಸವರಾಜ್ ಅವರ ವಿಚಾರಣೆ ನಡೆಸಲಾಗ್ತಾ ಇದೆ. ರಾತ್ರಿ ಸಿಐಡಿ ಕಚೇರಿಯಲ್ಲೇ ಭೈರತಿ ಅವರಿಗೆ ಊಟ ಕೊಟ್ಟಿದ್ದಾರೆ ಪೊಲೀಸರು. ರಾತ್ರಿ ಭೈರತಿ ಬಸವರಾಜ್ಗೆ ಪ್ರಾಥಮಿಕವಾಗಿ ವಿಚಾರಣೆ ನಡೆಸಿದ್ದಾರೆ. ಎಲ್ಲೆಲ್ಲಿ ತಲೆಮರೆಸಿಕೊಂಡು ಓಡಾಡಿದ್ರು ಅನ್ನೋದ್ರ ಬಗ್ಗೆ ತನಿಖೆ ನಡೆಸಿದ್ದಾರೆ. ಇವತ್ತು ಶಾಸಕ ಭೈರತಿ ಬಸವರಾಜ್ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಕಳುಹಿಸಲಾಗುತ್ತೆ. ಮೆಡಿಕಲ್ ಟೆಸ್ಟ್ ಆದ ಬಳಿಕ ಇವತ್ತು ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ತನಿಖೆಗೆ 14 ದಿನ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಗಳಿವೆ. ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜ್ ಅವರನ್ನ ಕೊನೆಗೂ ಕೂಡ ಸಿಐಡಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳೆದ 8 ತಿಂಗಳಿಂದಲೂ ಕೂಡ ಭೈರತಿ ಬಸವರಾಜ್ ಅವರು ಅವಿತುಕೊಂಡಿದ್ರು. ಯಾರ ಕೈಗೂ ಸಿಗ್ತಾ ಇರಲಿಲ್ಲ. ಫೋನ್ಗಳೆಲ್ಲ ಸ್ವಿಚ್ ಆಫ್ ಆಗಿತ್ತು. ಲುಕೌಟ್ ನೋಟಿಸನ್ನು ಕೂಡ ಹೊರಡಿಸಿದ್ರು. ಆದರೆ ಸರೆಂಡರ್ ಆಗ್ತಾರೆ ಎನ್ನುವಂಥ ವಿಚಾರ ಇತ್ತು. ಆದರೆ ಸಿಐಡಿ ಪೊಲೀಸರು ಒಂದು ತಂಡವನ್ನು ರಚಿಸಿದ್ರು. ಶಾಸಕ ಭೈರತಿ ಬಸವರಾಜ್ ಅವರನ್ನ ಹಿಡಿಬೇಕು ಅಂತ ಹೇಳಿ ನಿರೀಕ್ಷಣಾ ಜಾಮೀನಿಗೂ ಅರ್ಜಿ ಹಾಕೊಂಡಿದ್ರು. ಅದು ವಜಾ ಆಯಿತು. ವಜಾ ಆದ ಬೆನ್ನಲ್ಲೇ ಬಂಧನದ ಭೀತಿಯಲ್ಲಿದ್ದರು. ಎಸ್ಕೇಪ್ ಆಗೂ ಕೂಡ ಪ್ರಯತ್ನ ಪಟ್ಟರು. ಆದರೆ ನಿನ್ನೆ ತಡರಾತ್ರಿ ಸಿಐಡಿ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಇವತ್ತು ಮೆಡಿಕಲ್ ಟೆಸ್ಟ್ಗೆ ಅವರನ್ನು ಕಳುಹಿಸಲಾಗುತ್ತೆ. ಮೆಡಿಕಲ್ ಟೆಸ್ಟ್ ಆದ ಬಳಿಕ ಜಡ್ಜ್ ಮುಂದೆ ಹಾಜರುಪಡಿಸಲಿದ್ದಾರೆ ಸಿಐಡಿ ಪೊಲೀಸರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಿಸರ್ಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ನಿಸರ್ಗ, ಭೈರತಿ ಬಸವರಾಜ್ ಅವರನ್ನ ಹೇಗೆ ಬಂಧಿಸಿದ್ರು, ಹೆಂಗೆ ಲಾಕ್ ಆದ್ರು ಅಂತ? ಎಸ್, ಕಳೆದ 7 ತಿಂಗಳ ಹಿಂದೆ ನಡೆದಂತಹ ಒಂದು ಬೆಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಆಗಿರುವಂತಹ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ನಿನ್ನೆ ಒಂದು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪೊಲೀಸರು ಒಂದು ಕಸ್ಟಡಿಗೆ ತೆಗೆದುಕೊಂಡಿರುವಂತಹ ನಡೆದಿದೆ ಸುಧಾ. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆರೋಪಿಗಳನ್ನ ಈಗಾಗಲೇ ಅರೆಸ್ಟ್ ಕೂಡ ಮಾಡಿದ್ರು. ಅದರಂತೆ ಭೈರತಿ ಬಸವರಾಜ್ಗೋಸ್ಕರ ತುಂಬಾ ಹುಡುಕಾಟವನ್ನ ನಡೆಸ್ತಾ ಇದ್ದಂತಹ ಅಧಿಕಾರಿಗಳು ನಿನ್ನೆ ಆತರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯುವಂತಹ ಕೆಲಸಕ್ಕೆ ಅವರು ಮುಂದಾಗಿದ್ದಾರೆ. ಇನ್ನು ಇದಾದ ನಂತರದಲ್ಲಿ ಸಿಐಡಿ ಪೊಲೀಸರು ಆ ತರದ ತನಿಖೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗ್ತಾರೆ. ಅದೇ ತನಿಖೆಯಲ್ಲಿ ಒಂದಷ್ಟು ಕ್ವಶನ್ಸ್ ಅನ್ನ ಅವರಿಗೆ ಕೇಳ್ತಾರೆ. ಏನಾಯ್ತು, ಹೆಂಗೆ, ಏನು ಅನ್ನುವಂಥದ್ದನ್ನ ಕೂಡ ಅವ್ರು ಕೇಳಿದ್ದಾರೆ. ಇನ್ನು ಈ ಒಂದು ಕೊಲೆ ಪ್ರಕರಣಕ್ಕೆ A1 ಆಗಿದ್ದಂತಹ ಒಂದು ಜಗ್ಗು ಅನ್ನೋರು ಕೂಡ ಬಗ್ಗೆ ಸಿಐಡಿ ಪೊಲೀಸರು ಕೇಳ್ತಾರೆ. ಆದ್ರೆ ಆತ ಅಲ್ಲಿ ನನಗೆ ಗೊತ್ತಿಲ್ಲ ಅನ್ನುವಂಥ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿಂದ ನಾವು ಬಚಾವ್ ಆಗ್ಬೋದು, ಈ ಒಂದು ಕೇಸಿಂದ ನಾನು ಬಚಾವ್ ಆಗ್ಬೋದು ಅನ್ನುವಂಥದ್ದೇನೋ ಒಂದು ಕಾರಣಕ್ಕೇನೋ ಆತರ ಒಂದಷ್ಟು ಮಾಹಿತಿಗಳನ್ನ ಅವರು ಕೊಡ್ತಾ ಹೋದ್ರೆ ಆ ಮಾಹಿತಿ ಆಧಾರವನ್ನಾಗಿ ಇಟ್ಟುಕೊಂಡು ಅವರು ಆಗಿದ್ದಂತಹ ಜಾಮೀನನ್ನು ಕೂಡ ಅವರು ವಜಾ ಮಾಡಿರುವಂತದ್ದು ಕಂಡು ಬರ್ತಾ ಇದೆ ಸುಧಾ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.